ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 5. ಉತ್ತರಕಾಂಡ, ತೃತೀಯ ಸ್ಕಂದ. ಶ್ರೀ ಸ್ವಾಮಿ ಸಮರ್ಥ ಕಥಾಮೃತ. ಅಧ್ಯಾಯ 3. ಶ್ರೀ ಸ್ವಾಮಿ ಸಮರ್ಥರು ದ್ವಾರಕೆ, ಗಿರಿನಾರ, ಅಂಬಾಜೋಗೈ, ರಾಮೇಶ್ವರ, ಪಡವಾಲ್, ರಾಜೋರ್ ಹಾಗೂ ಪಂಡರಾಪುರದಲ್ಲಿ ಪ್ರಕಟರಾಗಿ ತನ್ನ ಹಲವಾರು ಲೀಲೆಗಳನ್ನು ತೋರುವ ಮೂಲಕ ಭಕ್ತರನ್ನು ಉದ್ಧರಿಸಿದ್ದು. ಶ್ರೀ ಸ್ವಾಮಿ ಸಮರ್ಥರು ಹರಿದ್ವಾರದಲ್ಲಿ ಇದ್ದಕ್ಕಿದ್ದಂತೆ ಅದೃಶ್ಯರಾಗಿ ಅಲ್ಲಿಂದ ದ್ವಾರಕೆಯಲ್ಲಿ ಪ್ರಕಟರಾಗುವರು. ಅಲ್ಲಿ ದ್ವಾರಕೆಯಲ್ಲಿರುವಾಗ ಬೂರ್ವಾಬುವ ಎಂಬ ದತ್ತ ಭಕ್ತನು ದತ್ತಾತ್ರೇಯನ ದರ್ಶನಾರ್ಥವಾಗಿ ಅಲ್ಲಿ ಘೋರ ಸಾಧನೆಯಲ್ಲಿ ತೊಡಗಿದ್ದನು. ಅವನಿಗೆ ಆಗಾಗ ಸ್ವಪ್ನದಲ್ಲಿ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀ ಸ್ವಾಮಿ ಸಮರ್ಥರ ದರ್ಶನವಾಗುತ್ತಿತ್ತು. ಹೀಗಿರಲು ಅಂದು ಅವನಿಗೆ ಸ್ವಾಮಿ ಸಮರ್ಥರೇ ದರ್ಶನ ನೀಡಲು ಅವನು ಪರಮಾನಂದ ಭರಿತನಾಗುವನು. ಆಗ ಅವನು ಗುರುಗಳನ್ನು ಕುರಿತು, ಹೇ ದತ್ತರೂಪಿ, ನನಗೆ ಸದಾ ನಿನ್ನ ಚರಣಗಳಲ್ಲೇ ಮುಕ್ತಿ ದೊರಕುವಂತೆ ಮಾಡು, ಅಲ್ಲದೆ ಆ ಸಾಧನೆಗಾಗಿ ಮಾರ್ಗ ತೋರೆನಲು ಗುರುಗಳು, ಅಯ್ಯ, ತ್ರಿಗುಣಾತ್ಮಕವಾದ ಕರ್ಮಗಳಿಗೆ ಅಜ್ಞಾನವೇ ಮೂಲ. ಮೊದಲು ಆ ಅಜ್ಞಾನವನ್ನು ದಗ್ಧ ಮಾಡಲು ಪ್ರಯತ್ನಿಸು. ಯಾವಾಗಲೂ ಸತ್ಯ ವಚನವನ್ನೇ ನೀಡು. ಸರ್ವರಲ್ಲಿ ಸಮತೆಯಿಂದ ಬಾಳುವವನಾಗು. ವಿವೇಚನೆಯಿಂದ ವರ್ತಿಸು. ಅರಿಷಡ್ವೈರಿಗಳನ್ನು ಗೆಲ್ಲು. ಅಹಿಂಸಾ ಮಾರ್ಗದಲ್ಲಿ ಸಾಗು. ಸದ್ಗುರುವಿನ ಸೇವೆ ಮಾಡು. ಸಮಾನ ಮನಸ್ಕನಾಗಿ ಸದಾ ಸಂತೋಷದಿಂದ ಸರ್ವೇಶ್ವರನನ್ನು ನಂಬಿ ಬಾಳುವವನಾಗಲು ನೀನು ಇಹಪರಗಳನ್ನು ಗೆಲ್ಲುವೆ ಎಂದು ಉಪದೇಶಿಸಿ ಅವನ ಶಿರದ ಮೇಲೆ ತನ್ನ ವರದ ಹಸ್ತವನ್ನಿಡಲು ಆ ಬೂರ್ವಾಬುವಾನು ಇದ್ದಕ್ಕಿದ್ದಂತೆ ಸಮಾಧಿ ಸ್ಥಿತಿ ಹೊಂದುವನು. ಅವನಿಗೆ ಸಮಾಧಿ ಸ್ಥಿತಿಯಲ್ಲಿ ಶ್ರೀ ಕೃಷ್ಣ ತತ್ವ, ದತ್ತ ತತ್ವವು ಗೋಚರಿಸುವವು. ಅವನು ಶ್ರೀ ಸ್ವಾಮಿ ಸಮರ್ಥರನ್ನು ಶ್ರೀಕೃಷ್ಣ ದತ್ತಾತ್ರೇಯ ನರಸಿಂಹ ಮುನಿ ಎಂದು ಕರೆದನು. ನಂತರ ಸ್ವಾಮಿ ಸಮರ್ಥರು ಅಲ್ಲಿ ಒಬ್ಬ ಅಂಧಕನಿಗೆ ದೃಷ್ಟಿಯನ್ನಿತ್ತು ಅಲ್ಲಿಂದ ಗೋಪಿ ತೀರ್ಥ, ಗೋಮತಿ ತೀರ್ಥ, ಚಕ್ರತೀರ್ಥ, ಪದ್ಮತೀರ್ಥ ಹಾಗೂ ಶಂಕರ ತೀರ್ಥಗಳಲ್ಲಿ ಸಂಚರಿಸಿ ಅಲ್ಲಿ ಶ್ರೀಕೃಷ್ಣ ದತ್ತಾತ್ರೇಯ ಮುನಿ ಎಂಬ ನಾಮದಿಂದ ಪ್ರಸಿದ್ಧಿಯನ್ನು ಪಡೆದು ಅಲ್ಲಿನ ಭಕ್ತರನ್ನು ಉದ್ಧರಿಸಿ ಅಲ್ಲಿಂದ ಇದ್ದಕ್ಕಿದ್ದಂತೆ ಅದೃಶ್ಯರಾಗಿ ನೇರವಾಗಿ ದತ್ತ ತಪೋಭೂಮಿಯಾದ ಗಿರಿನಾರಕ್ಕೆ ಬರುವರು. ಗುಜರಾತಿನ ಜೂನಾಗಢ ಹತ್ತಿರವಿರುವ ತ್ರಿಕುಟ ಪರ್ವತಗಳ ಸಂಗಮ ಸ್ಥಾನವಾಗಿರುವ ಗಿರಿನಾರವು ದತ್ತ ತಪೋಭೂಮಿಯಾಗಿದ್ದು, ಪೂರ್ವದಲ್ಲಿ ದತ್ತಾತ್ರೇಯನು ಅಲ್ಲಿನ 3ನೇ ಶಿಖರದ ಮೇಲೆ ಬಹುಕಾಲದವರೆಗೆ ಘೋರ ತಪಗೈದು ನಂತರ ಲೋಕ ಕಲ್ಯಾಣಾರ್ಥವಾಗಿ ಸಹ್ಯಾದ್ರಿಯ ದ್ರೋಣಗಿರಿಗೆ ಬಂದನೆಂಬುವುದು ಈ ಹಿಂದೆ ಶ್ರೀ ದತ್ತ ಮಹಾತ್ಮೆಯಲ್ಲಿ ಆಲಿಸಲಾಗಿದೆ. ಈ ಶಿಖರವನ್ನು ತಲುಪಲು 9,999 ಮೆಟ್ಟಿಲುಗಳುಳ್ಳ ಇಕ್ಕಟ್ಟಾದ ಭಯಾನಕ ಕಾಲುದಾರಿ ಇದ್ದು, ಈ ಗಿರಿಯನ್ನು ಹತ್ತುವಾಗ ಮೊದಲಿಗೆ ಜೈನ ಬಸೀದಿಗಳು, ಆಮೇಲೆ ರೇಣುಕಾ ಮಂದಿರ, ನಂತರ ಗೋರಕ್ಷಕನ ಸ್ಥಾನವನ್ನು ದರ್ಶಿಸಿ ಮುಂದೆ 3ನೇ ಶಿಖರದ ತುತ್ತ ತುದಿಗೆ ಮುಟ್ಟಿದಾಗ ಅಲ್ಲಿ ಭವ್ಯವಾದ ದತ್ತಮೂರ್ತಿಯ ದರ್ಶನವಾಗುತ್ತದೆ. ಬಹುಭಕ್ತಿವಂತರಿಗೆ ಮಾತ್ರ ಅಲ್ಲಿಗೆ ಮುಟ್ಟಲು ಸಾಧ್ಯವಾಗುತ್ತದೆ. ಇದಕ್ಕೆ ಗುರುಶಿಖರ, ದತ್ತ ಶಿಖರವೆಂತಲೂ ಕರೆಯಲ್ಪಡುತ್ತದೆ. ಇಂತಿರಲು ಸಾಕ್ಷಾತ್ ದತ್ತಾವತಾರಿಗಳಾದ ಶ್ರೀ ಸ್ವಾಮಿ ಸಮರ್ಥರು ಗಿರಿನಾರವನ್ನು ತಲುಪಿ ಅಲ್ಲಿರುವ ಗೋಮುಖ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ಶೇಷನಾರಾಯಣ ಪರಿಸರದಲ್ಲಿ ಸಂಚರಿಸುತ್ತಾ ಹನುಮಾನ್ ಮಂದಿರವನ್ನು ತಲುಪಿದರು. ಅಲ್ಲಿರುವ ಅನೇಕ ಸಾಧು ಸಂತರಿಗೆ ದರ್ಶನವೀಯಲು ಅದರಲ್ಲೊಬ್ಬ ಕುಂಟನೂ ಹಾಗೂ ಹೆಳವನೂ ಇರಲು ಅವನಿಗೆ ದೃಷ್ಟಿ ನೀಡಿದರಲ್ಲದೆ ಅವನ ಕುಂಟುತನವನ್ನು ಹೋಗಲಾಡಿಸಿ ಅವನಿಗೆ ಗಣೇಶ್ಪುರಿ ಎಂಬ ನಾಮದಿಂದ ಪ್ರಸಿದ್ಧಿಯಾಗು ಎಂದು ಆಶೀರ್ವದಿಸಿ ಗಿರಿನಾರ ಪರ್ವತವನ್ನು ಹತ್ತಲು ಹೇಳಿದರು. ಆ ದೃಶ್ಯವನ್ನು ಕಂಡ ಅಲ್ಲಿರುವ ಕೆಲವರು ಅವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಸಾಕ್ಷಾತ್ ದತ್ತಾತ್ರೇಯನೇ ಆಗಿರುವನೆಂದು ಅವರೆಲ್ಲರೂ ಶ್ರೀ ಸ್ವಾಮಿ ಸಮರ್ಥರ ಪಾದಗಳಿಗೆರಗಿ ಅವರಿಂದ ಆಶೀರ್ವಾದ ಹೊಂದುವವರಾದರು. ಶ್ರೀ ಸ್ವಾಮಿ ಸಮರ್ಥರು ಗಿರಿನಾರದ ಪ್ರಥಮ ಹಾಗೂ ದ್ವಿತೀಯ ಶಿಖರವೇರಿ ಅಲ್ಲಿನ ಅಂಬಾಮಾತಾ ದೇವಿಯನ್ನು ದರ್ಶಿಸಲು ಅಂಬಾಮಾತೆಯು ಪ್ರತ್ಯಕ್ಷಳಾಗಿ, ಸ್ವಾಮಿ, ನೀವು ನಿಜ ಸ್ಥಾನವನ್ನು ತೊರೆದು ಇಷ್ಟು ಕಾಲ ಅದೆಲ್ಲಿಗೆ ಹೋಗಿದ್ದಿರಿ ಎಂದು ಪ್ರಶ್ನಿಸಲು ಸ್ವಾಮಿ ಸಮರ್ಥರು, ನಾನು ಭರತಖಂಡದ ಸಕಲ ತೀರ್ಥಗಳನ್ನು ಸಂಚರಿಸುತ್ತಾ ನಿಜ ಭಕ್ತರ ರಕ್ಷಣೆಗಾಗಿ ಕಲಿಯುಗದೊಳಗೆ ಹೀಗೆ ಅಲೆಯುತ್ತಿದ್ದೇನೆ. ಅಮ್ಮ,
ಈ ಪರ್ವತವೂ ಕೂಡ ನನ್ನ ಸ್ಥಾನವೇ ಅಲ್ಲವೇ? ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಮತ್ತೆ ಇಲ್ಲಿಂದ ಲೋಕೋದ್ಧಾರಕದ ಕಾರ್ಯ ನಿಮಿತ್ತ ಮುಂದೆ ಹೋಗಬೇಕಾಗಿದೆ ಎನ್ನಲು ಅಂಬೆಯು ಪ್ರಸನ್ನಳಾಗಿ ಮಗನೆಂಬ ಭಾವದಲ್ಲಿ ಕರುಣಾಪೂರಿತ ದೃಷ್ಟಿ ಬೀರಿ ಮತ್ತೆ ಅದೃಶ್ಯಳಾಗುವಳು. ಶ್ರೀ ಸ್ವಾಮಿ ಸಮರ್ಥರು ಗೋರಖನಾಥ ಆಡಭಂಗನಾಥರ ಸ್ಥಾನವನ್ನು ದರ್ಶಿಸಿ ದತ್ತ ಶಿಖರದ ಹತ್ತಿರವಿರುವ ಮಂಡಲ ತೀರ್ಥದಲ್ಲಿ ಸ್ನಾನಗೈದು ಶಿಖರದ ಮೇಲಿರುವ ದತ್ತ ಮಂದಿರಕ್ಕೆ ಹೋಗಿ ಅಲ್ಲಿ ಕೆಲ ಕಾಲದವರೆಗೆ ವಾಸಿಸಲು ಅಲ್ಲಿರುವ ಭಕ್ತರು ಹಾಗೂ ಸಾಧಕರು ಇವರು ದತ್ತಾವತಾರಿಗಳೆಂದು ಗುರುತಿಸಿ ಇವರಿಗೆ ಚಂಚಲ ಭಾರತಿ ಎಂದು ಕರೆಯತೊಡಗಿದರು. ಆ ಸೀಮೆಯಲ್ಲಿ ಈಗಲೂ ದತ್ತ ಸಂಪ್ರದಾಯದ ಪ್ರವರ್ತಕರು ತಮ್ಮ ಯೋಗ ಸಾಧನೆಯನ್ನು ಮುಂದುವರಿಸಿಕೊಂಡು ಬರುವುದು ಕಂಡುಬರುತ್ತದೆ. ಸ್ವಾಮಿ ಸಮರ್ಥರು ಗಿರಿನಾರದಲ್ಲಿರುವಾಗ ಅಲ್ಲೇ ಇರುವ ಸೇವದಾಸನೆಂಬ ಸಾಧಕನಿಗೆ ದತ್ತಾತ್ರೇಯ ರೂಪದಲ್ಲಿ ದರ್ಶನವಿತ್ತು ಅವನಿಗೆ ಆತ್ಮಜ್ಞಾನವನ್ನು ಬೋಧಿಸುವರು. ಅಲ್ಲಿಂದ ಮುಂದೆ ಸ್ವಾಮಿ ಸಮರ್ಥರು ಗಿರಿನಾರದಿಂದ ಇದ್ದಕ್ಕಿದ್ದಂತೆ ಅದೃಶ್ಯರಾಗಿ ಅಂಬಾಜೋಗೈಯಲ್ಲಿ ಕಾಣಿಸಿಕೊಳ್ಳುವರು. ಅಂಬಾಜೋಗೈ ಇದು ಈಗ ಮಹಾರಾಷ್ಟ್ರದ ಪರಿಭಣಿ ಜಿಲ್ಲೆಯ ಪರ್ವತ ಪ್ರದೇಶದಲ್ಲಿದೆ. ಅಲ್ಲಿ ಜೋಗುಳಾಂಬ ದೇವಾಲಯವಿದ್ದು ಗುರುಗಳು ಅಲ್ಲಿ ಬಹಳ ದಿನಗಳವರೆಗೆ ವಾಸಿಸಿ ಹಲವಾರು ಲೀಲೆಗಳನ್ನು ತೋರುವರು. ಅವರು ಅಲ್ಲಿರುವಾಗ ಯಾದವ ಬಾಲಿಕೆಯೊಬ್ಬಳು ನಿತ್ಯವೂ ಸ್ವಾಮಿಯನ್ನು ದರ್ಶಿಸಿ ಹೆಚ್ಚು ಸಮಯವನ್ನು ಅವರೊಂದಿಗೆ ಕಳೆಯ ಹತ್ತಿದಳು. ಹೀಗಿರಲು ಅವಳ ತಾಯಿಯು ಅದೇ ಊರಿನಲ್ಲಿರುವ ಮಕ್ಕಳಿಲ್ಲದ ಸಾಹುಕಾರನಿಗೆ ತನ್ನ ಮಗಳಿಗೆ ಗಂಡಸಿನ ಪೋಷಾಕು ತೊಡಿಸಿ ಗಂಡು ಮಗುವೆಂದು ದತ್ತು ಕೊಡುವಳು. ಆದರೆ ಇದು ಹೆಣ್ಣು ಮಗುವೆಂದರಿತ ಆ ಸಾಹುಕಾರನು ಆ ಬಾಲಿಕೆಯನ್ನು ಕೊಲ್ಲಲು ಹೋದಾಗ ಸ್ವಾಮಿ ಸಮರ್ಥರ ಕರುಣೆಯಿಂದಾಗಿ ಆ ಬಾಲಿಕೆಯು ಗಂಡಸಾಗಿ ಪರಿವರ್ತನೆ ಹೊಂದುವುದು. ಇದು ದತ್ತಾವತಾರಿಗೆ ಮಾತ್ರ ಸಾಧ್ಯವೆಂದು ಅರಿತ ಆ ಸಾಹುಕಾರನು ತನ್ನ ಕುಟುಂಬ ಸಹಿತವಾಗಿ ಶ್ರೀ ಸ್ವಾಮಿ ಸಮರ್ಥರನ್ನು ಕೊಂಡಾಡಿ ಆ ಬಾಲಕನನ್ನು ಕರೆದುಕೊಂಡು ಹೋಗಿ ಗಂಗಾಖೇಡದ ಹುಡುಗಿಯೊಂದಿಗೆ ವಿವಾಹ ಮಾಡಿ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುವನು. ಹೀಗೆ ಸ್ವಾಮಿ ಸಮರ್ಥರು ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸುತ್ತಾ ಆಪತ್ತಿಗೊಳಗಾದ ತನ್ನ ಭಕ್ತರನ್ನು ರಕ್ಷಿಸುತ್ತಾ ನಂತರ ದಕ್ಷಿಣದಲ್ಲಿರುವ ರಾಮೇಶ್ವರದತ್ತ ಬರುವರು. ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸಿದ ನಂತರ ಇಲ್ಲಿಗೆ ಬಂದು ತನ್ನ ಹೆಸರಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸುವನು. ಆದ್ದರಿಂದ ಅಲ್ಲಿಗೆ ಶ್ರೀ ಸಮರ್ಥರು ಹೋಗುವ ಮೂಲಕ ಆ ಕ್ಷೇತ್ರದ ಮಹಿಮೆಯು ಮತ್ತಷ್ಟು ಹೆಚ್ಚಾಗುವುದು. ಶ್ರೀಗಳು ಅಲ್ಲೇ ಇರುವ ಒಂದು ದೊಡ್ಡದಾದ ಅಶ್ವತ್ಥ ವೃಕ್ಷದ ಕೆಳಗೆ ಧ್ಯಾನಮಗ್ನರಾಗಿ ಹಲವು ದಿನಗಳು ಕಳೆಯಲು ಇವರ ಕೀರ್ತಿಯನ್ನರಿತ ಅನೇಕ ಭಕ್ತಾದಿಗಳು ಅವರಲ್ಲಿಗೆ ಬಂದು ತಮ್ಮ ತಮ್ಮ ಮನೋಕಾಮನೆಗಳು ಈಡೇರಿಸಿಕೊಂಡು ಹೋಗುತ್ತಿದ್ದರು. ಹೀಗಿರಲು ಅಲ್ಲೇ ಇರುವ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಲು ಅಲ್ಲಿನ ಬ್ರಾಹ್ಮಣರು ಭಕ್ತಾದಿಗಳಿಂದ ಹಣ ಸುಲಿಯುತ್ತಿರುವುದನ್ನು ಗಮನಿಸಿದ ಸಮರ್ಥರ ಶಾಪದಿಂದಾಗಿ ಅಲ್ಲಿನ ತೀರ್ಥವೆಲ್ಲವೂ ಬಹಳ ಗಲೀಜಾಗಿ ದುರ್ಗಂಧವಿಡುವುದು. ಇದನ್ನು ಕಂಡ ಅಲ್ಲಿಯ ಬ್ರಾಹ್ಮಣರು ಶೃಂಗೇರಿಯಲ್ಲಿರುವ ಶ್ರೀ ಶಂಕರಾಚಾರ್ಯರನ್ನು ವಿಚಾರಿಸಲು ಅವರು ಆ ಬ್ರಾಹ್ಮಣರನ್ನು ಕುರಿತು, ಹೇ ಮೂರ್ಖರೇ, ಇದೆಲ್ಲ ಅಲ್ಲೇ ಇರುವ ದತ್ತಾವತಾರಿಯ ಮಹಿಮೆಯಾಗಿದೆ. ತಮ್ಮ ಅವಿವೇಕಿತನದಿಂದಲೇ ಹೀಗಾಗಿದೆ. ಹೋಗಿ ಅವರನ್ನೇ ಕ್ಷಮೆ ಕೇಳಿ ಎನ್ನಲು ಅವರುಗಳು ಪುನಃ ರಾಮೇಶ್ವರಕ್ಕೆ ಬರಲು ಶ್ರೀ ಸ್ವಾಮಿ ಸಮರ್ಥರು ರಾಮೇಶ್ವರದ ಶಿವಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವರು. ಆಗ ಎಲ್ಲಾ ಬ್ರಾಹ್ಮಣರು ಸಮರ್ಥರಿಗೆ ಕೈಮುಗಿದು ಕ್ಷಮೆಯಾಚಿಸಲು ಅವರು ಆ ಬ್ರಾಹ್ಮಣರನ್ನು ಕುರಿತು ಯಾವತ್ತೂ ಯಾತ್ರಿಕರನ್ನು ಪೀಡಿಸಬಾರದೆಂದು ಹೇಳಿ ಅವರನ್ನು ಹರಸಿ ಕಳುಹಿಸಿದರು. ಅಷ್ಟರಲ್ಲಿ ಆ ಕೋಟಿ ತೀರ್ಥದಲ್ಲಿನ ನೀರು ಮತ್ತೆ ಸ್ವಚ್ಛವಾಗಿ ಹರಿಯತೊಡಗಿತು. ಅತ್ತ ಅದೇ ಸಮಯದಲ್ಲಿ ಕಂಚಿಯಲ್ಲಿ ಶೈವ ಹಾಗೂ ವೈಷ್ಣವರ ಮಧ್ಯ ತೀವ್ರವಾದ ಭಿನ್ನಾಭಿಪ್ರಾಯಗಳು ತಲೆದೋರಿ ಎರಡೂ ಕಡೆಯವರು ನ್ಯಾಯಾಲಯದ ಕಟ್ಟೆ ಹತ್ತಿದರು. ಸ್ವಾಮಿ ಸಮರ್ಥರು ಎಲ್ಲರ ಅಧಿಪತಿಯು ಒಬ್ಬನೇ. ಹೀಗಿರಲು ಮತ್ತೇಕೆ ಈ ತಂಟೆ ತಕರಾರು ಎಂದು ತಿಳಿ ಹೇಳಲು ಅಂದಿನಿಂದ ಎರಡೂ ಕಡೆಯವರು ಒಂದಾಗಿ ಬಾಳ ಹತ್ತಿದರು. ನಂತರ ಸ್ವಾಮಿ ಸಮರ್ಥರು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಪಡಾವತ್ ರಾಜೂರ್ ಗ್ರಾಮಕ್ಕೆ ಬಂದು ಅಲ್ಲಿನ ಸಾಧು ಮಠವನ್ನು ಸೇರಿ ಅಲ್ಲಿರುವ ಸಾಧುಗಳಿಗೆ ದತ್ತಾವತಾರದಲ್ಲಿ ಕಾಣಿಸಲು ಎಲ್ಲರೂ ಇವರಿಗೆ ಅತ್ಯಂತ ಪ್ರೀತಿಯಿಂದ ಸೇವೆಗೈಯುವರು. ಅವರಲ್ಲಿ ಒಬ್ಬನು ಗುರುಗಳನ್ನು ಬಹುಭಕ್ತಿಯಿಂದ ಪೂಜಿಸಲು ಗುರುಗಳು ಅವನಿಗೆ ಲಾಲ್ ಭಾರತಿ ಎಂಬ ಹೆಸರನ್ನು ಕೊಟ್ಟು ಅವನಿಗೆ ತನ್ನ ಪಾದುಕೆಗಳನ್ನಿತ್ತರು. ಈ ಪಾದುಕೆಗಳಿಗೆ ಇಂದಿಗೂ ಅಲ್ಲಿ ಪೂಜೆ ನಡೆಯುವುದನ್ನು ನಾವು ನೋಡಬಹುದಾಗಿದೆ. ಇತ್ತ ಅದೇ ಸಮಯಕ್ಕೆ ರಾಜೂರ್ದಿಂದ
ಅದೃಶ್ಯರಾದ ಸ್ವಾಮಿ ಸಮರ್ಥರು ಪಂಢರಾಪುರದತ್ತ ಸಾಗುವರು. ಪಂಢರಾಪುರಕ್ಕೆ ಹೋಗುವಾಗ ದಾರಿಯಲ್ಲಿ ಭೀಮಾ ನದಿಯು ಉಕ್ಕಿ ಹರಿಯುತ್ತಿರಲು ಸ್ವಾಮಿ ಸಮರ್ಥರು ನದಿಯ ಮೇಲೆ ಅನಾಯಾಸವಾಗಿ ನಡೆದುಕೊಂಡು ಹೋಗುವುದನ್ನು ಕಂಡ ಪಂಢರಾಪುರದ ಭಕ್ತ ಜನರು ಸ್ವಾಮಿ ಸಮರ್ಥರು ಸಾಕ್ಷಾತ್ ಪಂಢರೀನಾಥನೇ ಆಗಿರುವನೆಂದು ತಮ್ಮ ತಮ್ಮಲ್ಲಿ ನುಡಿಯುತ್ತಾ ಸ್ವಾಮಿ ಸಮರ್ಥರನ್ನು ಕೊಂಡಾಡ ಹತ್ತಿದರು. ಹೀಗೆ ಶ್ರೀ ವೃದ್ಧ ನರಸಿಂಹ ಸರಸ್ವತಿಯೇ ಸ್ವಾಮಿ ಸಮರ್ಥರಾಗಿ ಭರತಖಂಡದಲ್ಲಿರುವ ತನ್ನ ಭಕ್ತರನ್ನು ಉದ್ಧರಿಸಲು ಶ್ರೀಗಳು ತಮ್ಮ ಭಕ್ತರನ್ನು ಕುರಿತು ತನ್ನನ್ನು ಯಾರಾದರೂ ನೆನೆಯಲಿ ನೆನೆಯದೇ ಇರಲಿ, ಪ್ರಾಣಿ ಪಶು ಪಕ್ಷಿಗಳ ಸಹಿತವಾಗಿ ಯಾವುದೇ ರೀತಿಯ ಮತಭೇದವಿಲ್ಲದೆ ಎಲ್ಲರನ್ನೂ ನಾನು ಪ್ರೀತಿಯಿಂದ ಕಾಪಾಡುವೆ ಎಂದು ತಮ್ಮ ದಿವ್ಯ ಸಂದೇಶ ಸಾರಿ ಅಲ್ಲಿಂದ ಮಂಗಳವೇಡೆಗೆ ಬಂದು ಅಲ್ಲಿ ಸುಮಾರು 12 ವರ್ಷಗಳ ಕಾಲವಿದ್ದು ಹಲವಾರು ಭಕ್ತರನ್ನು ಉದ್ಧರಿಸಿದ ಸತ್ಯಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಆಲಿಸುವ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.